ದಕ್ಷಿಣ ಭಾರತದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ, ಉದಾಹರಣೆಗೆ ಇವತ್ತು ಕೇರಳ ಇರ್ಬೋದು, ತಮಿಳುನಾಡು ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಆಂಧ್ರ ಇರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳು ಭಾಳ ಬಲಿಷ್ಠವಾಗಿದ್ದಾವೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಇವತ್ತು ಎರಡೂ ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ಇಂಥ ಒಂದು ನಿರಂತರವಾಗಿ ಹೋರಾಟಗಳನ್ನು ಮಾಡಿಕೊಂಡು ಈ ಪಕ್ಷವನ್ನು ಉಳಿಸ್ಕೊಂಡು ಬಂದಿರತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ. ಹಾಗಾಗಿ ಇವತ್ತು 25 ವರ್ಷಗಳು ಪೂರೈಸಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಅಷ್ಟು ಸುಲಭದ ಮಾತಲ್ಲ. ಯಾಕೆಂದರೆ ನಾವು ಇವತ್ತು JDS ಪಕ್ಷದಲ್ಲಿ ಬೆಳೆದು ಶಾಸಕರಾಗಿ, ಮಂತ್ರಿಗಳಾಗಿ ಇವತ್ತು ಬೇರೆ ಬೇರೆ ಪಕ್ಷಗಳಿಗೆ ಹೋಗಿರ್ತಕ್ಕಂಥವರು ಕೂಡ ಇವತ್ತು ನಮ್ಮ ಮುಂದಿದ್ದಾರೆ. ಇನ್ನೂ ಹಲವು ನಾಯಕರು ನಮ್ಮ ಮುಂದೆ ಇಲ್ಲ. ಆದರೂ ಕೂಡ ದೇವೇಗೌಡರು ಇವತ್ತು ಎಷ್ಟು ಅವರ ಗಟ್ಟಿ ಜೀವ, ನನ್ನ ಉಸಿರಿರೋವರೆಗೂ ಕೂಡ ಈ ಪಕ್ಷ ಬದುಕಿರಬೇಕು, ಜೀವಂತವಾಗಿರಬೇಕು ಅಂತೇಳಿ ಪಕ್ಷವನ್ನು ಕಟ್ಕೊಂಡು ಬಂದಿರತಕ್ಕಂಥದ್ದು ನಿಜವಾಗ್ಲೂ ಕೂಡ ಇವತ್ತು ನಮಗೆಲ್ಲರಿಗೂ ಕೂಡ ಹೆಮ್ಮೆಯ ವಿಚಾರ. ಹಾಗಾಗಿ ಇವತ್ತು 25 ವರ್ಷಗಳು ಪೂರೈಸಿರೋದ್ರಿಂದ ನಾವು ಹಲವು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೀವಿ. 21ನೇ ತಾರೀಕು ಸಂಜೆ 4:30 ಧ್ವಜಾರೋಹಣ ಮಾಡುವ ಮೂಲಕ ಧ್ವಜಾರೋಹಣ ಸೇವಾದಳದಿಂದ ಧ್ವಜಾರೋಹಣ ಮಾಡುವಂಥದ್ದು, ಮತ್ತು 5 ಗಂಟೆಗೆ ಇವತ್ತು ದೇವೇಗೌಡರು ಮುಖ್ಯಮಂತ್ರಿಗಳಾಗಿದ್ದಾಗ ಮತ್ತು ದೇಶದ ಪ್ರಧಾನಮಂತ್ರಿಗಳಾಗಿದ್ದಾಗ, ಅವರು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಏನೆಲ್ಲ ಕಾರ್ಯಕ್ರಮಗಳು ರಾಜ್ಯದ ಜನರಿಗೆ ಕೊಟ್ಟಿದ್ದಾರೆ ಮತ್ತು ಪ್ರಧಾನಮಂತ್ರಿಗಳಾಗಿದ್ದಾಗ ದೇಶದ ಜನತೆಗೆ ಏನೆಲ್ಲ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಬಹಳ ಮುಖ್ಯ. ಅಂಥ ಒಂದು ಪ್ರದರ್ಶನಿಕೆ, ಒಂದು ಎಕ್ಸಿಬಿಷನ್ ಮಾಡುವಂಥದ್ದಿದೆ. ಮತ್ತು ಕುಮಾರಣ್ಣವರು 2 ಬಾರಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈ ರಾಜ್ಯದ ಜನರಿಗೆ ಅಪಾರವಾದಂಥ ಒಂದು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇವೆಲ್ಲವನ್ನು ಕೂಡ ಆ ಎಕ್ಸಿಬಿಷನಲ್ಲಿ, ಪ್ರದರ್ಶನಿಕೆಯಲ್ಲಿ ನಾವು ಅದನ್ನು ಪ್ರಚಾರಪಡಿಸುವಂಥದ್ದನ್ನು ನಾವೇನು ಕಾರ್ಯಕ್ರಮಗಳು ಹಾಕ್ಕೊಂಡಿದ್ದೇವೆ. ಮತ್ತು 6:30 21ನೇ ತಾರೀಕು ರಾಜ್ಯದ ಒಂದು ಪರಿಷತ್ತು ಮತ್ತು ರಾಷ್ಟ್ರೀಯ ಪರಿಷತ್ತು, ಬೇರೆ ಬೇರೆ ರಾಜ್ಯಗಳಿಂದ, ವಿವಿಧ ರಾಜ್ಯಗಳಿಂದ ಬರ್ತಕ್ಕಂಥ ಎಲ್ಲ ಮುಖಂಡರು ಕೂಡ ಅದರಲ್ಲಿ ಭಾಗವಹಿಸುವಂಥದ್ದು. ಮತ್ತು 22ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸನ್ಮಾನ್ಯ HD ದೇವೇಗೌಡರು ಇವತ್ತು ಒಂದು ರಜತ ಮಹೋತ್ಸವದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಮತ್ತು 12ವರೆಗೆ ವಿವಿಧ ರಾಜ್ಯಗಳಿಂದ ಬಂದಿರತಕ್ಕಂಥ ನಮ್ಮ ರಾಜ್ಯದ ಪರಿಷತ್ನ ಸದಸ್ಯರು ಮತ್ತು ರಾಷ್ಟ್ರೀಯ ಪರಿಷತ್ನ ಸದಸ್ಯರು ಮತ್ತು ನಮ್ಮ ಪಕ್ಷದ ಮಾಜಿ ಮಂತ್ರಿಗಳು ಮತ್ತು ಮಾಜಿ ಶಾಸಕರುಗಳು, ವಿಧಾನ ಪರಿಷತ್ ಸದಸ್ಯರು, ನಮ್ಮ ಅನೇಕ ಬೇರೆ ಬೇರೆ ಜಿಲ್ಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸುವಂಥ ಎಲ್ಲ ಮುಖಂಡರು ಕೂಡ ಭಾಗವಹಿಸಿ ಆ ಒಂದು ಮಹಾ ಅಧಿವೇಶನದಲ್ಲಿ ಭಾಗವಹಿಸುವಂಥದ್ದು 22ನೇ ತಾರೀಕು ಮಧ್ಯಾಹ್ನ 12:30 ಇದಾದ ನಂತರ ಆವತ್ತಿನ ಸಂದರ್ಭದಲ್ಲಿ ನಾವು ಡಿಸೆಂಬರ್ 1ನೇ ತಾರೀಕಿನಿಂದ ಜನವರಿ 15ನೇ ತಾರೀಕುವರೆಗೂ ನಾವು ನಮ್ಮ ಪಕ್ಷದ ಇವತ್ತು ಏನು ತೀರ್ಮಾನ ತಗೊಂಡು ರಜತ ಮಹೋತ್ಸವ ಕಾರ್ಯಕ್ರಮಗಳನ್ನು ಮಾಡುತ್ತೇವೆ. ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಮತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಈ ಒಂದು ರಜತ ಮಹೋತ್ಸವ ಕಾರ್ಯಕ್ರಮಗಳನ್ನು ನಡೆಸಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಅದರಂತೆ ಡಿಸೆಂಬರ್ 1ನೇ ತಾರೀಕಿಂದ ಜನವರಿ 15ನೇ ತಾರೀಕು ಈ ರಜತ ಮಹೋತ್ಸವ ಇವತ್ತು ನಾವು ಇಲ್ಲೇನು ಸಾಂಕೇತಿಕವಾಗಿ ಉದ್ಘಾಟನೆ ಮಾಡಲಿದ್ದಾರೆ, ಇದನ್ನು ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ, ಎಲ್ಲ ತಾಲೂಕು ಕೇಂದ್ರಗಳಲ್ಲಿ 45 ದಿವಸ ನಿರಂತರವಾಗಿ ಅವರು ಯಾವ್ಯಾವ ದಿನಾಂಕ ಅದು ನಿಗದಿ ಮಾಡ್ಕೊಳ್ತಾರೋ ಆ 45 ದಿನಗಳಲ್ಲಿ ಇದನ್ನು ಪೂರ್ಣ ಪ್ರಮಾಣದಲ್ಲಿ ಪೂರೈಸಬೇಕು ಅನ್ನುವಂಥ ವಿಚಾರಗಳನ್ನು ಈಗಾಗಲೇ ಜಿಲ್ಲಾ ಕೇಂದ್ರದಲ್ಲಿ ನಾಯಕರುಗಳಿಗೆ ಮತ್ತು ತಾಲೂಕು ಕೇಂದ್ರಗಳಲ್ಲಿರ್ತಕ್ಕಂಥ ನಮ್ಮ ನಾಯಕರುಗಳಿಗೂ ಕೂಡ ತಿಳಿಸಿದ್ದೇವೆ. ಹಾಗಾಗಿ ಒಟ್ಟಾರೆ ಈ ಒಂದು ಪ್ರಚಾರದ ಈ ಒಂದು ಕಾರ್ಯಕ್ರಮಗಳನ್ನೆಲ್ಲ ತಾವು ಮಾಧ್ಯಮ ಸ್ನೇಹಿತರು ಎಲ್ಲರೂ ಕೂಡ ಹೆಚ್ಚಿನ ಪ್ರಚಾರವನ್ನು ಕೊಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ನಾನು ಈ ಸಭೆಯಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮಗೆಲ್ಲರೂ ಕೂಡ ಒಂದೇ